ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಎಷ್ಟೋ ಪೂಜಾ ಜಪ ತಪ ವ್ರತ ನಿತ್ಯಾನುಷ್ಠಾನ ಹೋಮ ಹವನ ಎಲ್ಲವೂ ಮಾಡ್ತೀವಿ. ಭಗವಂತ ಕಣ್ಬಿಡ್ತಾ ಇಲ್ಲ. ದರಿದ್ರ ಹಣೆ ಬರ ಸರಿ ಹೋಗ್ತಾ ಇಲ್ಲ. ಬಂದಿರೋ ಆಪತ್ತು ವಿಪತ್ತು ಕಷ್ಟ ತೀರ್ತಾ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಆ ಭಗವಂತನ ಕರುಣೆ ಇಲ್ವಾ? ಆ ದೇವ್ರು ಇದಾನೋ ಇಲ್ವೋ? ಕೆಟ್ಟವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ, ನಮ್ಮಂಥ ಒಳ್ಳೆಯವ್ರಿಗೆ ಏನಾಗಿದೆ? ಸಹಜವಾದಂಥ ಮಾತು ಇದು. ನೋವಿನ ಮಾತಿರ್ಬೋದು, ಆಕ್ರಂದನದ ಮಾತಿರ್ಬೋದು, ಹತಾಶದಾಯಕವಾದಂಥ ಮಾತಿರ್ಬೋದು, ಸಹಜವಾಗಿ ಬರುತ್ತೆ. ಒಂದು ಪ್ರಶ್ನೆ ಬರಲೇಬೇಕಲ್ಲ. ಯಾಕಂತಂದರೆ ಏನೋ ಮನೆ ದೇವರು ಪೂಜೆ ಮಾಡ್ತೀವಿ, ಬೆಳಗ್ಗೆ ದೀಪ ಹಚ್ತೀವಿ, ಅಗರಬತ್ತಿ ಹಚ್ತೀವಿ, ದೇವ್ರಿಗೆಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಏಳಿಗೆ ಆಗ್ತಾಯಿಲ್ಲ. ಬಂದಿರೋ ಆಪತ್ತು ವಿಪತ್ತು ಕಷ್ಟ ತೀರ್ತಾ ಇಲ್ಲ. ಮಾಡ್ಕೊಂಡಿರೋದು ಸಮಸ್ಯೆ ಸರಿ ಹೊಂದುತ್ತಾ ಇಲ್ಲ. ಮನೆಯಲ್ಲಿ ವಾತಾವರಣ ಸರಿಗಿಲ್ಲ, ಮಕ್ಕಳು ಮರೆಯಲ್ಲಿ ಸರಿಗಿಲ್ಲ. ಇಷ್ಟೆಲ್ಲ ಅವಶ್ಯಕತೆ ಇತ್ತ ಮಾಡೋದು. ಯಾಕೆ ಭಗವಂತ ನಮಗೆ ದಾರಿ ತೋರಿಸ್ತಾ ಇಲ್ಲ? ಅಷ್ಟು ನಾವು ಇದಾಗ್ಬಿಟ್ಟಿದ್ದೀವ? ಸಹಜವಾಗಿ ಬರುತ್ತೆ ನೋಡಿ. ದೈವ ಬಂಧನ ಅಥವಾ ದೇವರನ್ನ ಬಂಧನ ಮಾಡಿದರೆ ಸಮಸ್ಯೆಗಳು ಬಂದೇ ಬರ್ತವೆ. ಯಾರೋ ಮಾಡಿರೋದು ಅಂತ ತಿಳ್ಕೊಬಿಡಿರಿ. ಬಂಧನ ಅಂತಂದರೆ ಕೆಲವೊಮ್ಮೆ ದೋಷಾದಿಗಳಾಗಿರ್ಬೋದು, ದಾರಿದ್ರ್ಯಗಳಾಗಿರ್ಬೋದು, ಅಥವಾ ನಮ್ಮ ಒಂದು ಕರ್ಮಾದಿ ಸಹಿತಗಳಾಗಿರ್ಬೋದು. ಇವೆಲ್ಲವೂ ಕೂಡ ಬಂಧನಕಾರಿ ಆಗುತ್ತವೆ. ಎಷ್ಟೇ ಪೂಜಾ ಜಪ ತಪ ಏನೇನೋ ಮಾಡಿದರೂ ಕೂಡ ನಿಮಗೆ ಅದು ಸರಿ ಹೊಂದಿಸ್ಲಿಕ್ಕಾಗಲ್ಲ, ಸರಿಪಡಿಸ್ಲಿಕ್ಕಾಗಲ್ಲ. ಈ ಒಂದು ರೀತಿಯಲ್ಲಿ ಕಾಡಾಟಗಳು ಹೆಚ್ಚಿಗೆ ಕಾಡ್ತಾ ಇರುತ್ತೆ. ಇದು ಆ ದೇವರ ಒಂದು ಸ್ಥಿತಿ ಅಥವಾ ಆಶೀರ್ವಾದ ನಿಮಗೆ ದಕ್ಕದೇ ಇರುವಂಥ ಸಾಧ್ಯತೆಗಳು ಇರ್ಬೋದು. ಇಂಥ ಒಂದು ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರಬೇಕಂತಂದರೆ ಈ ಪರಿಹಾರವನ್ನು ಮಾಡಿ. ರಕ್ತಭೂತಾಳೆಯನ್ನು ನೋಡಿರ್ತೀರಿ ನೀವು. ಭೀಮಸೇನಿ ಕರ್ಪೂರದೊಡನೆ ಸೇರಿಸ್ಬಿಟ್ಟು ಇದನ್ನು ದಹನ ಮಾಡಿ, ಅಂದರೆ ಸುಟ್ಟಾಕಿ ಅದರ ಅವಶೇಷ ಜೊತೆಗೆ ಏನು ಸುಟ್ಟಾಕಿರಿದ್ರೆ ಏನು ಉಳಿದಿರುತ್ತೆ ಅದರ ಜೊತೆಗೆ ಗಂಧದ ಪುಡಿ, ಕುಂಕುಮ, ಅರಿಶಿನ, ಗೋರಂಜನ ಇದನ್ನು ಸೇರಿಸಿ 3 ದಿನ ಬಿಟ್ಟು 3 ದಿನ, ಅಂದರೆ 3 ದಿನದ ನಂತರ 3 ದಿನ ತಲೆ ಮೇಲಿಂದ ಸ್ನಾನ ಮಾಡಿಬಿಡಿ. ಹಾಗೆ ಇದನ್ನು ಪ್ರತಿನಿತ್ಯ ಹಣೆಗೂ ಕೂಡ ಹಚ್ಕೊಳ್ಳಿ. ಖಂಡಿತ ಇದರಿಂದ ನಿಮ್ಮ ದೇಹ ಶುದ್ಧಿ ಆಗುತ್ತೆ, ಅಂತರಂಗ ಅನ್ನೋದು ಶುದ್ಧಿ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಕಳಾ ಗೋಚಾರ ವಿಚಾರಗಳು ಶುದ್ಧಿ ಆಗುತ್ತೆ. ದೈವಾನುಗ್ರಹ ಖಂಡಿತವಾಗಿ ಆಗುತ್ತೆ. ಈಗ ವಿಷಯಕ್ಕೆ ಬರೋದಾದರೆ ನೋಡಿ, ಏನಕ್ಕಾಗಿರುತ್ತೆ, ನಮ್ಮಲ್ಲಿ ಒಂದು ತತ್ವಗಳು ಅನ್ನೋದಿರುತ್ತೆ. ಈ ದೇಹ ಸ್ಥಿತಿ ಪ್ರಪಂಚನೇ ಪಂಚಭೂತ ತತ್ವಗಳು ಅಂತ ಹೇಳ್ಬೋದು. ಇಲ್ಲಿ ಕಳಾಹೀನ ಸ್ಥಿತಿಗೆ ಹೋದಾಗ ಆಕರ್ಷಣ ಅನ್ನೋದು ಕಡಿಮೆ ಆಗುತ್ತೆ. ಅಥವಾ ರಾಹುಗ್ರಸ್ತನಾದಾಗಲೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ. ಆಗ ಏನೇ ಮಾಡಿದ್ರೂ ಕೂಡ ಕೆಲಸ ಕಾರ್ಯ ವ್ಯವಸ್ಥೆ ಯಾವುದೂ ಕೂಡ ಸರಿ ಹೊಂದೋದಿಲ್ಲ. ಕಳೆಗೆಡುವಂಥದ್ದು, ಆಕರ್ಷಣೆ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಇಂಥ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅವನು ಬೆಳ್ಳಗಿದ್ದಾನೆ, ಕಪ್ಪಗಿದ್ದಾನೆ, ಕುಳ್ಳಗಿದ್ದಾನೆ, ಉದ್ದಕ್ಕಿದ್ದಾನೆ ಅನ್ನೋದು ಪ್ರಶ್ನೆ ಅಲ್ಲ. ಅದು ಕಳೆ ಅನ್ನೋದು ಒಂದು ಲಕ್ಷಣ. ಅದು ಆ ಗೋಚಾರ ವಿಚಾರ. ಬಹಳಷ್ಟು ಶುಭ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಆಲಸ್ಯವಾಗಿ ಹೋಗಿ ಮಲ್ಕೊಂಡ್ಬಿಟ್ರೆ ಕಳೆ ಇರ್ತದ? ಇಲ್ಲ. ಬೆಳಗ್ಗೆ 7 ಗಂಟೆಗೆ ಹೇಳ್ತಿರೋ 4 ಗಂಟೆಗೆ ಹೇಳ್ತಿರೋ, ಎದ್ದಿದ ತಕ್ಷಣ ಹೊರಗಡೆ ವಾಕ್ ಮಾಡಿ ಮತ್ತೆ ಬಂದು ಮಲ್ಕೊಂಡ್ರೆ ಅದು ಸರಿ ಇರ್ತದ? ಸರಿ ಇರಲ್ಲ. ಬೆಳಗ್ಗಿನ ಆಕಳಕ್ಕೆ ಮಾಡ್ಕೊಳ್ಳೋದು ಅದು ಸರಿನಾ? ಸರಿಯಲ್ಲ. ಇದು ಕಳಾಹೀನ ಸ್ಥಿತಿ ಅಂತ ಹೇಳ್ತೀವಿ ಒಂದು. ಹಾಗೆ ಕೆಲವೊಮ್ಮೆ ಮಾಂತ್ರಿಕವಾದಂಥ ಪ್ರಯೋಗಗಳು ನಿಮಗೆ ನಿಮ್ಮ ಮನೆಗೆ ಇಂಥ ಸಮಸ್ಯೆಗಳಾದಾಗ ದೈವ ಬಂಧನ ಕಾರ್ಯ ಆಗುತ್ತೆ. ಯಾಕಂದರೆ ಆ ದೈವವನ್ನು ನಾವು ಇದು ಕಟ್ಟಾಕಿ ಕೆಲವೊಂದು ರೀತಿಯ ಅನುಷ್ಠಾನಗಳು ಬಿಟ್ಟಾಗಲೇ ಆ ಮನೆ ಮೇಲೆ ಸಮಸ್ಯೆಗಳು ಬರೋದು. ದೈವ ಸಾಕ್ಷಾತ್ಕಾರ ಇದ್ದಾಗ ಎಷ್ಟೇ ಏನೇ ಮಾಡಿಸಿದ್ರು ಕೂಡ ಯಾರಿಗೂ ತಾಗೋದಿಲ್ಲ. ಹಾಗಾಗಿ ಆ ಒಂದು ದೈವ ಬಂಧನ ಕ್ರಿಯೆ ಅನ್ನೋದು ನಡೀತವೆ. ಆವಾಗಲೂ ಕೂಡ ನಿಮಗೆ ಭಗವಂತ ಒಲೆಯಲ್ಲ ಅಥವಾ ಇದು ಸಮಸ್ಯೆಗಳಾಗುತ್ತೆ. ಕೆಲವೊಬ್ಬರಿಗೆ ಅತೀಂದ್ರಿಯವಾದಂಥ ಒಂದು ಸ್ಥಿತಿ ಇರುತ್ತೆ. ಹೇಗಂದರೆ ಯಲ್ಲಮ್ಮ, ಚೌಡಮ್ಮ, ಮಾರಮ್ಮ ಎಲ್ಲ ಶಕ್ತಿ ದೇವತೆಗಳನ್ನು ಪೂಜಿಸೋರು ಇರ್ತಾರೆ. ಮುನೀಶ್ವರ ಅಂಥದ್ದನ್ನ ಪೂಜೆ ಮಾಡೋರು ಇರ್ತಾರೆ. ಅವರವರು ಭಕ್ತಿ ಮನಸ್ಥಿತಿಯಿಂದ ಯಾವುದೇ ಇರಲಿ ಅತಿಯಾದಂಥ ಭಕ್ತಿ ವಿಚಾರ ವ್ಯವಸ್ಥೆ ಇರುತ್ತೆ. ತಾಯಿ ನಡೆದಿದ್ದು, ಓಡಾಡೋದು, ಆಶೀರ್ವಾದ ಮಾಡೋ ಹಾಗೆ, ಕೂತ್ಕೊಂಡಿದ್ದ ತಕ್ಷಣ ಹೂವು ಬೀಳೋದು,
ಅಥವಾ ಕನಸಲ್ಲೋ ಏನೋ ದೇವಿ ಎತ್ತಿಡ್ದು ಆಡಿಸ್ದಂಗೆ ಇಂಥದ್ದೆಲ್ಲ ಭಾಸ ಆಗ್ತಾ ಇರುತ್ತೆ. ನಡೆಯೋದು ಇರ್ಬೋದು, ಮಾತಾಡೋದು, ಅವ್ರವ್ರಿಗೇನೋ ಒಂದು ರೀತಿಯಲ್ಲಿ ಕಲ್ಪನಾ ವಿಚಾರವಾಗಿ ಬರ್ಬೋದು. ಅದೆಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಅವ್ರವ್ರ ಲೆಕ್ಕಾಚಾರ, ನಾವು ಅದ್ರ ಬಗ್ಗೆ ಚರ್ಚೆ ಬೇಡ. ಇಲ್ಲಿ ಏನಾಗುತ್ತಂದರೆ ದೈವ ಬಂಧನ ಆದಾಗ ಇಂಥ ಒಂದು ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳು ವಿಹಿತ ಆಗುತ್ತೆ, ನಾಶವಾಗುತ್ತೆ. ಇದು ನಿಲ್ಲುತ್ತೆ, ಇದು ಬರೋದು ತಡೆಯುತ್ತೆ. ಅಲ್ಲಿ ಏನಾಗುತ್ತೆ, ದೈವತ್ವ ಅನ್ನೋದು ಅಲ್ಲಿ ಹೋಗಿದೆ, ಕಳೆಗುಂದಿದೆ, ಇಂಥ ಒಂದು ಲೆಕ್ಕಾಚಾರದಲ್ಲಿ ಬರುತ್ತೆ. ಅತಿಯಾದಂತಹ ಪ್ರಹಾರಗಳು ಏನಾಗ್ತವೆ, ಕೆಲವೊಮ್ಮೆ ದೇವರು ದಿಂಡ್ರು ಹೋಗ್ಲಿಕ್ಕೂ ಇಷ್ಟ ಆಗೋದಿಲ್ಲ. ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡ್ಸೋಕ್ಕೂ ಮನಸ್ಸು ಬರೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಏನಾರೋ ಒಂದು ಸಮಸ್ಯೆ ಬರುತ್ತೆ, ಅಡ್ಡದಾರಿಲಿ ಏನೋ ಒಂದು ರೀತಿಯಲ್ಲಿ ಕಾಡಾಟ. ಇವತ್ತಲ್ಲ ನಾಳೆ ಹೋಗೋಣ, ಮುಂದಿನ ತಿಂಗಳು ಹೋಗೋಣ, ಮುಂದಿನ ವರ್ಷ ಹೋಗೋಣ, ಈ ರೀತಿಯಾದಂಥ ಮನಸ್ಥಿತಿ ಏರ್ಪಾಡಾಗ್ತಾ ಇರುತ್ತೆ. ಆವಾಗಲೂ ಕೂಡ ನಿಮ್ಮನ್ನು ಅದು ಬಿಡುಗಡೆ ಮಾಡೋದಿಲ್ಲ. ಹೀಗೆ ನಿಮ್ಮ ಕಳಾಹೀನ ಸ್ಥಿತಿ, ರಾಹುಗ್ರಸ್ತವಾಗಿರ್ತಕ್ಕಂಥ ಸ್ಥಿತಿ, ಜೊತೆಗೆ ಏನಂತಂದರೆ ಮಾಂತ್ರಿಕವಾದಂತಹ ಸ್ಥಿತಿಗತಿಗಳು ನಿಮ್ಮ ಏನು ದೇವರನ್ನು ಬಂಧನ ಮಾಡ್ಬೋದು. ಬಂಧನ ಮಾಡಿದಂದರೆ ದೈವದ ಆಶೀರ್ವಾದ ನಿಮಗೆ ತಪ್ಪಬೋದು. ಅಥವಾ ನೀವು ಎಷ್ಟೇ ಪೂಜಾ ಜಪ ತಪಗಳನ್ನು ಮಾಡಿದ್ರೂ ಕೂಡ ನಿಮಗೆ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಕೂಡ ಬರ್ಬೋದು, ಅಥವಾ ಆ ಒಂದು ಫಲಿತಾಂಶ ನಿಮಗೆ ಸಿಗದೇ ಇರ್ಬೋದು. ಇನ್ನೂ ಕೆಲವರು ಭಾರಿ ಪೂಜೆ ನಿಷ್ಠೆಯಿಂದ ಮಾಡಲಿಕ್ಕೆ ಹೋಗ್ತಾರೆ, ಮಾಡಿ ಅಲ್ಲಿ ಕೂತಿದ ತಕ್ಷಣ ಅಶ್ಲೀಲವಾಗಿರ್ತಕ್ಕಂಥ ವಿಚಾರಗಳೇ ಮನಸ್ಸಿಗೆ ಬಂದುಬಿಡುತ್ತೆ. ಇದು ಕೂಡ ಅಷ್ಟೇ. ಹೀಗೆ ದೈವದ ಒಂದು ಅನುಗ್ರಹ ನಿಮಗೆ ಸಿಗುವಂಥದ್ದು ಗೌಣ ಆಗ್ಬೋದು, ಕಡಿಮೆ ಆಗ್ಬೋದು, ಬಂಧನಕಾರಿ ಆಗ್ಬೋದು. ಇದರಿಂದ ಏನಾಗುತ್ತೆ, ಕಷ್ಟಗಳು ಬಗೆಹರಿಯಲ್ಲ. ಯಾವುದೇ ಕಷ್ಟಗಳು ಬಗೆಹರಿಬೇಕಂದ್ರೆ ದೈವ ಸಾಕ್ಷಾತ್ಕಾರ ಅನ್ನೋದು ಬೇಕು. ತಂತ್ರಕ್ರಿಯೆ ಮಾಡಿದ ತಕ್ಷಣ ಪರಿಹಾರ ಆಗುತ್ತೆ ಅನ್ನೋದು ಸುಳ್ಳು. ಎಲ್ಲೋ ಹೋಗಿ ಏನೋ ಮಾಡ್ಕೊಂಬಂದರೂ ಆಗುತ್ತೆ ಅನ್ನೋದು ಸುಳ್ಳು, ಅಥವಾ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಗುತ್ತೆ ಅನ್ನೋದು ಸುಳ್ಳು. ಮೊದಲು ಅಲ್ಲಿ ದೈವ ಒಲಿಬೇಕು. ಆ ಒಂದು ಸ್ಥಿತಿ ಅನ್ನೋದು ನಿಮ್ಮಲ್ಲಿರ್ತಕ್ಕಂಥ ಕೊಳೆ ನಾಶ ಆಗಬೇಕು. ಹೇಗೆ ಮನುಷ್ಯ ಸ್ನಾನ ಮಾಡಿ ಪೂಜೆ ಕೂತ್ಕೋತಾನೆ, ಏನಕ್ಕೆ, ಅದು ಅವನಲ್ಲಿರ್ತಕ್ಕಂಥ ಕೊಳೆ ಹೋಗಲಿ ಅನ್ನೋದು, ಅವನು ಶುಭ್ರನಾಗಲಿ ಅಂತ. ಹಾಗೆ ಇದು ನಿಮಗಿರ್ತಕ್ಕಂಥ ಕೊಳೆ ಅಥವಾ ಯಾವುದಾದ್ರೂ ಒಂದು ದೋಷಾದಿಗಳು ಕೂಡ ಆ ಒಂದು ವ್ಯವಸ್ಥೆಯಲ್ಲೇ ನೋಡಬೇಕು ನಾವು. ಇದು ಸ್ವಚ್ಛ ಆಗಬೇಕು, ಆಗಲೇ ನಿಮಗೆ ಪರಿಹಾರ ಆಗುತ್ತೆ. ಹಾಗಾಗಿ ನಾನು ಪರಿಹಾರವನ್ನು ತಿಳಿಸಿದ್ದೀನಿ ಸ್ನಾನದಲ್ಲಿ ಮತ್ತು ಹಣೆಗೆ ಹಚ್ಕೊಳ್ಳೋದ್ರಲ್ಲಿ. ಹೀಗೆ ಮಾಡೋದ್ರಿಂದ ದೈವತ್ವ, ದೇವರ ಆಶೀರ್ವಾದ, ದೇವರ ಒಂದು ನಿಮಗೆ ಕರುಣೆ ಎಲ್ಲವೂ ಲಭ್ಯ ಆಗಿ ನೀವು ಕಷ್ಟಗಳಿಂದ ಹೊರಗಡೆ ಬರ್ತೀರ. ನಿಮ್ಮ ದೈವ ಬಂಧನ ಆಗಿದೆ ಅಥವಾ ಕಟ್ಟು ಹಾಕಿಬಿಟ್ಟಿದ್ರೆ ಅನ್ನೋ ಆಲೋಚನೆ ಕೂಡ ಬಂದಿರ್ಬೋದು. ಇಂಥದ್ದೆಲ್ಲ ಮೊದಲು ನೀವು ಶುದ್ಧವಾದರೆ ಇವೆಲ್ಲ ಕೂಡ ಸರಿ ಆಗುತ್ತೆ ಅನ್ನೋದು ನಾನು ಮಾತಾಡ್ತಾ ಇದ್ದೀನಿ. ಖಂಡಿತ ಇದನ್ನು ಮಾಡಿ. ಆ ದೇವರು ತಾಯಿ ಕಾಪಾಡ್ತಾರೆ. ಖಂಡಿತ ನಿಮ್ಮ ಒಂದು ಜೀವನ ಸ್ಥಿತಿಗತಿಗಳು ಸರಿ ಹೋಗುತ್ತೆ ಅನ್ನೋದು ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಹಾಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.